ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ಒಂದು ಪೇರೆಂಟಿಂಗ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಇನ್ನೇನು ಜೂನ್ 1 ಬರ್ತಾ ಇದೆ. ತುಂಬ ಜನ ಮಕ್ಕಳಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ಜನ ಮಕ್ಕಳಿಗೆ ಯೆಟ್ ಟು ಸ್ಟಾರ್ಟ್. ಸೊ ಎಲ್ಲರ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಾಗಿರುತ್ತೆ ಅಂದರೆ ಹೈ ಆಗಿರುತ್ತೆ. ಲಾಸ್ಟ್ ಟೈಮ್ ಇಷ್ಟು ಪರ್ಸೆಂಟೇಜ್ ತೆಗ್ದ, ಈ ಇಯರ್ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು, ಅಥವಾ ಲಾಸ್ಟ್ ಟೈಮ್ ಈ ವಿಷಯದಲ್ಲಿ ಲ್ಯಾಗಿಂಗ್ ಇದ್ದರು, ಈ ಇಯರ್ ಈ ವಿಚಾರದಲ್ಲಿ ಲ್ಯಾಗಿಂಗ್ ಇರಬಾರ್ದು, ನನ್ನ ಮಕ್ಕಳು ಹಂಗಿರಬೇಕು ಹಿಂಗಿರಬೇಕು, ಆ ಥರ ಆ್ಯಕ್ಟಿವಿಟೀಸ್ಗಳಿಗೆ ಹಾಕಬೇಕು, ಈ ಥರ ಕರಿಕ್ಯುಲಮ್ ಅಲ್ಲದೆ ಕರಿಕ್ಯುಲಮ್ ಈ ಥರದ್ರಲ್ಲಿ ಹೋಗಬೇಕು ಅಂತ ತುಂಬ ಜನ ಪೇರೆಂಟ್ಸೇ ದೇ ಹ್ಯಾವ್ ಸೆಟ್ ದೇರ್ ಮೈಂಡ್ ಆ್ಯಂಡ್ ಅವರೇ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಮಕ್ಕಳಿಗೋಸ್ಕರ. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಿಮ್ಮ ಮಕ್ಕಳಿಂದ ಆ್ಯಂಡ್ ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಮೊದಲೇ ಹೇಳ್ದಂಗೆ ಪರ್ಸೆಂಟೇಜು ಮೇಯ್ನಾಗಿ ಸ್ಕೂಲ್ಗೆ ಹೋಗ್ತಿದ್ದೀರಾ ಅಂದರೆ ಪರ್ಸೆಂಟೇಜು. ಆ್ಯಂಡ್ ಸೆಕೆಂಡ್ ಥಿಂಗ್, ಕಾಂಪಿಟೇಷನ್ ನೋಡ್ತಾರೆ, ಆ ಮಕ್ಕಳು ಹೀಗೆ ಈ ಮಕ್ಕಳು ಹೀಗೆ. ಆಮೇಲೆ ಮಕ್ಕಳಿಗೆ ಯಾವುದಾದ್ರೂ ಒಂದು ಕೊಡಿಸೋ ವಿಚಾರ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬ್ಯಾಗ್ ಆಗಿರ್ಬೋದು ಅಥವಾ ಟಿಫನ್ ಬಾಕ್ಸ್ ಆಗಿರ್ಬೋದು, ದ ಬ್ರ್ಯಾಂಡ್ ಅಥವಾ ದ ಕ್ವಾಲಿಟಿ. ಆಮೇಲೆ ಏನು ಅವರ ಸ್ನ್ಯಾಕ್ಸ್ ಬಾಕ್ಸ್ ಪ್ರಿಪ್ರೇಷನ್ ಆಗಿರ್ಬೋದು, ವಿಚ್ ಇಸ್ ಆ ಬ್ರ್ಯಾಂಡ್ ಸ್ನ್ಯಾಕ್ಸ್ ಹಾಕೋಣ, ಈ ಬ್ರ್ಯಾಂಡ್ ಸ್ನ್ಯಾಕ್ಸ್ ಹಾಕೋಣ, ಐ ಬಾಟ್ ಇಟ್ ಫ್ರಮ್ ದ್ಯಾಟ್ ಮಾಲ್, ಐ ಬಾಟ್ ಇಟ್ ಫ್ರಮ್ ದಿಸ್ ಮಾಲ್. ಓಕೆ, ಆ್ಯಂಡ್ ಎಲ್ಲ ಓಕೆ, ಎವ್ರಿಥಿಂಗ್ ವಿ ಯೂಸ್ ಟು ಗಿವ್ ಬೆಸ್ಟ್ ರಾದರ್ ದೆನ್ ನಮ್ಮ ಮಕ್ಕಳಿಗೆ ಯಾವುದು ಬೆಸ್ಟ್ ಅಂತ ನಾವು ನೋಡೋದಕ್ಕಿಂತ ಸೋಷಲಿ ನಾವು ಏನು ನೋಡ್ತಾ ಇದ್ದೀವಿ, ನಾವು ಯಾರಿಗಿಂತ ಕಮ್ಮಿ ಇರಬಾರ್ದು, ನಾವು ಜನರ ದೃಷ್ಟಿಲಿ ವೆಲ್ತ್ ವೈಸ್ ನಾವು ಕಮ್ಮಿ ಇರಬಾರ್ದು ಅಂತ ತೋರಿಸ್ಕೊಳ್ಳೋದಕ್ಕೆ ವಿ ಯೂಸ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಆ್ಯಂಡ್ ತುಂಬ ವಿಷಯಗಳನ್ನು ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ವಿ ಹ್ಯಾವ್ ಟು ಗೆಟ್ ಇಟ್ ಅವರ್ ಕಿಡ್ಸ್ ಇದನ್ನು ಅಂತ. ಬಟ್ ನೋಬಡಿ ಪೇರೆಂಟ್ಸ್ ವಿಲ್ ಥಿಂಕ್ ಅಬೌಟ್ ಯುವರ್ ಕಿಡ್ಸ್ ಮೆಂಟಲ್ ಹೆಲ್ತ್. ಕರೆಕ್ಟ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಸ್ ವಿ ಆರ್ ಡೂಯಿಂಗ್ ದಿಸ್ ಮಿಸ್ಟೇಕ್ ಅಂತ ಅಂದ್ಬಿಟ್ಟು. ನಾವು ಇವಾಗಿನ ಮಕ್ಕಳಲ್ಲಿ ಅಥವಾ ಇವಾಗಿನ ಒಂದು ಜನ್ರೇಷನ್ ಕಿಡ್ಸ್ ಆಗಿರ್ಬೋದು, ಸಿನ್ಸ್ ದೇ ಸ್ಟಾರ್ಟ್ ಪ್ರೀ ಸ್ಕೂಲಿಂಗ್ ಹೋಗೋಕ್ಕೂ ಮುಂಚೆಯಿಂದನೇ ಪೇರೆಂಟ್ಸ್ಗಳಾಗಿ ನಾವು ಒಂದಷ್ಟು ಥಿಂಗ್ಸ್ಗಳನ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ದ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ಗಳಾಗಿರ್ಬೋದು ಅಥವಾ ದ ಸ್ಟ್ಯಾಂಡರ್ಡ್ ಥಿಂಗ್ಸ್ ದಟ್ ವಿ, ಒಂದು ಸ್ಟ್ಯಾಂಡರ್ಡ್ನ ಅಥವಾ ಒಂದು ಕಂಫರ್ಟ್ನ ನಾವು ನಮ್ಮ ಮಕ್ಕಳಿಗೆ ಸೆಟ್ ಮಾಡಿಬಿಟ್ಟಿರ್ತೀವಿ, ಬಿಕಾಸ್ ನಮ್ಮ ಸ್ಟೇಟಸ್ ಅದು ರೆಕಗ್ನೈಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಒಂದು ಮನೆಯಲ್ಲಿ ನಾವು ಹೇಗಿರ್ತೀವಿ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ನಮ್ಮ ಒಂದು ಅಪ್ಬ್ರಿಂಗಿಂಗ್ ಹೆಂಗಿರುತ್ತೆ, ಇದನ್ನೆಲ್ಲ ನಾವು ಮರ್ತೇ ಬಿಡ್ತೀವಿ. ಕರೆಂಟ್ಲಿ ಇವಾಗ ಇಫ್ ಸಮನ್ ಇಸ್ ಗೋಯಿಂಗ್ ಟು ಸಮ್ ಸ್ಟ್ಯಾಂಡರ್ಡ್ ಸ್ಕೂಲ್, ವಿ ಆರ್ ಟ್ರೈಯಿಂಗ್, ಬಿಕಾಸ್ ಬೋತ್ ಅಪ್ಪ ಅಮ್ಮ ಇಬ್ಬರು ವರ್ಕ್ ಮಾಡ್ತಿರ್ತಾರೆ ಸಮ್ ಹೌ, ಅಥವಾ ಇಬ್ಬರು ಬಿಸ್ನೆಸ್ ಮಾಡ್ತಿರ್ತಾರೆ ಸಮ್ ಹೌ, ವಿ ವಿಲ್ ಮೇಕ್ ದೆಮ್ ಟು ರೀಚ್ ದ್ಯಾಟ್ ಸ್ಕೂಲ್. ಓಕೆ, ಎನಿ ಕಾಸ್ಟ್ಲಿಯಸ್ಟ್ ಸ್ಕೂಲ್, ಓಕೆನಾ. ಬಟ್ we will forget whether they adjust, whether they could deal with such kind of peoples, or whether ಮಾನಸಿಕವಾಗಿ ಅವ್ರಿಗೆ ಯಾವ ಥರ ಪರಿಣಾಮ ಬೀರ್ತಿರುತ್ತೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಒನ್ಸ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ಸ್ ಫ್ರಮ್ ನರ್ಸರಿ ಓನ್ಲಿ. ಓಕೆ, ಪ್ರೀ ನರ್ಸರಿ ಓನ್ಲಿ. ಲೈಕ್ ಪ್ರೀ ನರ್ಸರಿಲಿ ಹೇಗಿರುತ್ತೆ ಅಂತಂದರೆ ಫಸ್ಟ್ ದೇ ವಿಲ್ ಟೀಚ್, ಫಸ್ಟು ಮಕ್ಕಳು ಮಾತಾಡೋದನ್ನ ಹೇಳ್ಕೊಡ್ತಾರೆ. ದೆನ್ ನರ್ಸರಿಲಿ ದೇ ಸ್ಟಾರ್ಟ್ ಸ್ವಲ್ಪ ಬರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದು ಏನು ಅಂದರೆ ಹಂತವಾಗಿ ಒಂದೊಂದು ಸ್ಟೆಪ್ಸ್ನ ಟೀಚರ್ಸ್ ಮಾಡ್ತಾ ಹೋಗ್ತಾರೆ. ಮೀನ್ಸ್ ಸ್ಕೂಲ್ ಸ್ಟ್ಯಾಂಡರ್ಡ್ಸ್ ಇರೋದೇ ಹಾಗೆ. ಬಟ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂದರೆ ಇನಿಷಿಯಲಿ ಚಿಕ್ಕ ಮಕ್ಕಳಿಂದನೇ, ನಾನು ಯಾಕೆ ಹೇಳ್ತೀನಿ ಅಂತಂದರೆ ಪೇರೆಂಟಿಂಗ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಓಮ್ ಅಂತ. ನಾವು ಯಾವುದೇ ಒಂದು ನ್ಯೂ ಸ್ಟಾರ್ಟ್ ಅಥವಾ ನಾವು ಯಾವುದೇ ಒಂದು ಲಾಂಗ್ ಟರ್ಮಲ್ಲಿ ನಾವು ಔಟ್ಪುಟ್ ನೋಡಬೇಕು ಅಂತಂದರೆ ಯುವರ್ ಬೇಸ್ ಶುಡ್ ಬಿ ಪ್ರಾಪರ್ ಆಗಿರಬೇಕು. ಸೊ ನಾವು ಚಿಕ್ಕ ಮಕ್ಕಳು ಇದ್ದಾಗಿಂದಾನೆ ನಾವು ಮಕ್ಕಳಿಗೆ ನೀನು ABCD ಕಲಿಬೇಕು, ನೀನು 1 to 100 ಕಲಿಬೇಕು, ದಿಸ್ ಇಸ್ ಯುವರ್ ಟಾರ್ಗೆಟ್. ನಿನ್ನ ಏಜ್ ಅವರೇ ಅಥವಾ ನಿನ್ಕಿಂತ ಚಿಕ್ಕವರೇ ಇಷ್ಟನ್ನೆಲ್ಲ ಹೇಳ್ತಿದ್ದಾರೆ, ನಿನ್ಕಿಂತ ದೊಡ್ಡವರು ಇದು ಆಲ್ರೆಡಿ ಕಲ್ತ್ಬಿಟ್ಟಿದ್ದಾರೆ, ಟೇಬಲ್ಸ್ ಎಲ್ಲ ಕಲಿತಿದ್ದಾರೆ, ನಿನ್ಗಿನ್ನ ಬರೆಯೋಕ್ಕೆ ಬರಲ್ಲ. ವಿ ಆರ್ ಡಿಮೋಟಿವೇಟಿಂಗ್ ಅವರ್ ಕಿಡ್ಸ್. ಓಕೆ, ಆ್ಯಂಡ್ ನಾವೇ ಎಲ್ಲೋ ಕಾಂಪಿಟೇಷನ್ ತೊಗೊಂಡ್ಬಿಡ್ತೀವಿ. ಲೈಕ್ ಅವ್ರ ಅಪ್ಪ ಅಮ್ಮ ಏನು ಓದಿಸ್ತಾರೆ, ಹೆಂಗೆ ಓದಿಸ್ತಾರೆ, ಹೌ ದೇ ವಿಲ್ ಮ್ಯಾನೇಜ್ ವರ್ಕ್ ಲೈಫ್ ಆ್ಯಂಡ್ ಕಿಡ್ಸ್ ಟೈಮ್ ಹೇಗೆ ಕೊಡ್ತಾರೆ, ಕಿಡ್ಸ್ಗೆ ಹೇಗೆ ಸ್ಟಡಿ
ಸ್ಟಡೀಸ್ಗಳನ್ನ ಅವರು ಮಾಡ್ತಾರೆ, ಯಾವ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಬಿಟ್ಟಿರ್ತಾರೆ ಅಂತ ಫಸ್ಟ್ ಆಫ್ ಆಲ್ ನಾವು ಅದನ್ನು ಸ್ಟ್ರೆಸ್ ತೊಗೊಂಡು ನಮಗೆ ಅದೊಂದು ಬಿಗ್ ಆ್ಯಂಗ್ಸೈಟಿ ಆಗಿಬಿಟ್ಟಿರುತ್ತೆ. ಅಪಾನ್ ದ್ಯಾಟ್ ಕಿಡ್ಸ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ದೇ ಲಾಸ್ ದೇರ್ ಇಂಟ್ರೆಸ್ಟ್ ಇನ್ ರೀಡಿಂಗ್. ಓಕೆ, ಈ ಥರ ನಾವು ಮಾಡಿದಾಗ ಅವರ ಒಂದು ಸ್ಟಡೀಸ್ ಆಗಿರ್ಬೋದು, ಸ್ಕೂಲ್ಗೆ ಹೋಗಬೇಕು ಅನ್ನೋದಾಗಿರ್ಬೋದು, ಅಥವಾ ಹೋಮ್ವರ್ಕ್ ಬರೀಬೇಕು ಅನ್ನೋದಾಗಿರ್ಬೋದು, ಆ ಇಂಟ್ರೆಸ್ಟ್ನೇ ಅವ್ರು ಕಳ್ಕೊಂಡ್ಬಿಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಐ ವಿಲ್ ಡೂ ದಿಸ್ ಈ ಟಾಪಿಕ್ನ ಇಟ್ಕೊಂಡು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಚಿಕ್ಕ ಮಕ್ಕಳು ಇರುವಾಗಿಂದಾನೆ ಮಕ್ಕಳಿಗೆ ಏನು ಲೈಕ್ ದೇ ವಿಲ್ ಲರ್ನ್ ABCD ಅಥವಾ ದೇ ಆರ್ ಲರ್ನಿಂಗ್ 1 2 3 ಅಥವಾ ಏನೋ ರೈಮ್ಸ್ ಕಲಿತಿದಾರ, ಅಥವಾ ನಾವು ಯಾವ ಸ್ಕೂಲ್ಗೆ ಹಾಕಿದ್ವಿ ಅಥವಾ ನಾವು ಏನು ತಕ್ಕೊಟ್ವಿ ಅಂತ ನಾವು ಅವ್ರಿಗೆ ಕಲಿಸೋದಕ್ಕಿಂತ ಹೆಚ್ಚಾಗಿ ಈ ಒಂದಷ್ಟು ಥಿಂಗ್ಸ್ಗಳನ್ನ ನಾವು ನಮ್ಮ ಮಕ್ಳಿಗೆ ಕಲಿಸಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪೇರೆಂಟ್ಸ್ ಆಗಿ ಅಥವಾ ಒಬ್ಬಳ ತಾಯಿಯಾಗಿ ನಾನು ನನ್ನ ಮಗಳಿಗೆ ಯಾವ ಸ್ನ್ಯಾಕ್ಸ್ ಹಾಕಬೇಕು, ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ತುಂಬ ಯೋಚನೆ ಮಾಡ್ತೀವಿ. ಅಥವಾ ನಾನು ಅಷ್ಟೇ, ಟು ಬಿ ಫ್ರ್ಯಾಂಕ್, ತುಂಬ ಯೋಚನೆ ಮಾಡ್ತೀನಿ. ಅವಳು ಹೆಲ್ದಿ ಆಗಿರಬೇಕು, ಅವಳು ಹೆಲ್ದಿ ಸ್ನ್ಯಾಕಿಂಗ್ಗೆ ನಾನು ಏನು ಹಾಕಲಿ ಅವಳ ಬ್ರೇಕ್ ಟೈಮ್ಗೆ ಅಂತ ಯೋಚನೆ ಮಾಡ್ತೀನಿ. ಬಟ್ ನೋ ಬಡಿ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು ಈ ಒಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡಿರ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಇಫ್ ನಾಟ್, ಪ್ಲೀಸ್ ದಯವಿಟ್ಟು ಈ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಫಸ್ಟ್ಲಿ ಮಾತಾಡಬೇಕು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್, ಮಕ್ಕಳ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನನ್ನ ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್. ಯಾವುದೋ ಒಂದು ತಪ್ಪು ಮಾಡಿದಾಗ ಅಥವಾ ಏನೋ ಒಂದು ರಾಂಗ್ ಮಾತುಗಳನ್ನು ಆಡಿದಾಗ ಅಥವಾ ಏನೋ ಒಂದು ಮಗು ಹೇಳಕ್ಕೆ ಟ್ರೈ ಮಾಡ್ತಿದ್ದ ಅದನ್ನು ನಾವು ಲಿಟ್ರಲಿ ಅದನ್ನು ಸ್ಟಾಪ್ ಮಾಡಿದಾಗ ವಾಟ್ ಹ್ಯಾಪೆಂಡ್, ಮಕ್ಕಳು ಡಿಮೋಟಿವೇಟ್ ಆಗಿಬಿಡ್ತಾರೆ. ಆ್ಯಂಡ್ ಅವ್ರ ಮೇಲೆ ಇರೋವಂಥ ಅವ್ರು ಇನಿಷಿಯಲಿ ಟ್ರೈ ಮಾಡೋಕ್ಕೆ ಹೋದಾಗಲೇ ನಾವು ಅವ್ರನ್ನ ಸ್ಟಾಪ್ ಮಾಡಿಬಿಟ್ರೆ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಅವರು ಕಳ್ಕೊತಾರೆ. ಸೊ ನಾವು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದಿರಲಿ, ನಾವು ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದಕ್ಕೇ ಬಿಡಲ್ಲ. ಬಿಕಾಸ್ ನಾವಷ್ಟು ಡಾಮಿನೇಟಿಂಗ್ ಆಗಿ ಅಥವಾ ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರ್ತೀವಿ. ಕಂಟ್ರೋಲಿಂಗ್, ಡಾಮಿನೇಟಿಂಗ್ ಇಸ್ ನಾಟ್ ರಾಂಗ್, ಬಟ್ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಟೈಮಲ್ಲಿ ಡಾಮಿನೇಟಿಂಗ್, ಕಂಟ್ರೋಲ್ ವಿಲ್ ನಾಟ್ ವರ್ಕ್. ಸೊ ಫಸ್ಟ್ ಆಫ್ ಆಲ್ ನಾವು ನಮ್ಮ ಮಕ್ಕಳಿಗೆ ತಪ್ಪೇ ಆಗಲಿ ಸರಿನೇ ಆಗಲಿ ನಾವು ಅದನ್ನು ಅವ್ರಿಗೆ ಮಾಡೋದಕ್ಕೆ ಬಿಡಬೇಕು. ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹುಟ್ಟಬೇಕು ಅಂತಂದರೆ ತಪ್ಪು ಸರಿ ಅವ್ರ ಬಿಹೇವಿಯರ್ ಏನು ಅಂತ ನಾವು ಅವ್ರನ್ನ ಥ್ರೂ ಅಂದರೆ ಅವ್ರನ್ನ ತಪ್ಪಾಗಲಿ ಸರಿಯಾಗಲಿ ಮಾಡೋದಕ್ಕೆ ಬಿಟ್ಟಾಗ ಮಾತ್ರ ಗೊತ್ತಾಗೋದು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಸೊ ದ್ಯಾಟ್ ನಾವು ಅದನ್ನು ಕರೆಕ್ಟ್ ಮಾಡ್ಬೋದು. ಕರೆಕ್ಟ್ ಮಾಡೋದಕ್ಕೂ ಒಂದಷ್ಟು ವೇಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಇಫ್ ಶಿ ಕುಡಂಟ್ ರೈಟ್ ಎಲ್ ನಮ್ಗೆ ತುಂಬಾ ಸಿಂಪಲ್ ಆಗಿದೆ, ಅಥವಾ ಟಿ ಈ ಥರ ಆಲ್ಫಾಬೆಟ್ಸ್ ನಮಗೆ ತುಂಬಾ ಈಸಿ ಅನ್ಸುತ್ತೆ. ಬಟ್ ದೇ ಆರ್ ಸ್ಟ್ರಗಲ್. ಕೆಲವೊಂದು ಆಲ್ಫಾಬೆಟ್ನ ಬರೆಯೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾರೆ. ಬಿಕಾಸ್ ದೇ ಆರ್ ವೆರಿ ಸ್ಮಾಲ್. ರಾದರ್ ದನ್ ನಿಮ್ಗೆ ಇದು ಬರೆಯೋಕ್ಕೆ ಬರಲ್ವಾ ಅಂತ ಹೇಳೋದಕ್ಕಿಂತ ಇಟ್ಸ್ ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಆಲ್ಫಾಬೆಟ್, ನೆಕ್ಸ್ಟ್ ಟೈಮ್ ಮತ್ತೆ ಇದನ್ನು ವಿಲ್ ಲರ್ನ್ ಇಟ್. ಓಕೆ, ಅದರ್ವೈಸ್ ಇನ್ ಅ ಫನ್ ವೇ you have to write L first. You have to write a standing line, then you have to do the sleeping line. ಈ ಥರ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಈ ಥರ ಫನ್ ವೇನಲ್ಲಿ ನಾವು ಅವ್ರಿಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸಮ್ಹೌ ದೇ ವಿಲ್ ಸ್ಟಾರ್ಟ್ ಒಂದಷ್ಟು ನಾನು ಇದನ್ನು ಮಾಡ್ಬೋದು, ನಾನು ನ್ಯೂ ಇನ್ವೆನ್ಷನ್ ಮಾಡ್ಬೋದು, ಅಥವಾ ಉಲ್ಟಾ ಎಲ್ಲಿ ಬರೆದಾಗ ನಾವು ಅವ್ರಿಗೆ ಬೈಕ್ ಬಿಡೋದು, ಹೀಗೆಲ್ಲ ಮಾಡಿದಾಗ ದೇ ವಿಲ್ ಲಾಸ್ಟ್. ಏನೋ ಒಂದು ಹೊಸದನ್ನು ಟ್ರೈ ಮಾಡೋದಕ್ಕೆ ಅವರು ಬಿಟ್ಬಿಡ್ತಾರೆ. ಆ್ಯಂಡ್ ಅಲ್ಲೆಲ್ಲೋ ಅವರ ಒಂದು ಸೆಲ್ಫ್ ಏನು ಅಂದರೆ ಸೆಲ್ಫ್ ಕ್ರಿಯೇಟಿವಿಟಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಟ್ ವಿಲ್ ಕೊಲ್ಯಾಪ್ಸ್. ಸೊ ಟ್ರೈ ಟು ಇನ್ಕ್ರೀಸ್ ದೇರ್ ಸೆಲ್ಫ್ ಕಾನ್ಫಿಡೆನ್ಸ್. ಸೆಕೆಂಡ್ ವಿಷಯ ಅಂತ ಬಂತಂದರೆ ಸೆಲ್ಫ್ ಲವ್. ದೇರ್ ಆರ್ ಒಂದಷ್ಟು ನಮ್ಮ ಸೊಸೈಟಿಲಿ ಹೆಂಗಿರುತ್ತೆ ಅಂತಂದರೆ, ಯಾರು ಲೈಕ್ ನಾವಿವಾಗ ಹೇಗಿದ್ದೀವೋ ಹಾಗೆ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾವು ರೈಟಿಂಗ್ ಸ್ಟೈಲ್ ಆಗಿರ್ಬೋದು, ಐದರ್ ಲೆಫ್ಟಿ ಆಗಿರ್ಬೋದು, ರೈಟಿ ಆಗಿರ್ಬೋದು, ದೆನ್ ಆ್ಯಂಡ್ ದೇರ್ ಆಲ್ಸೋ ದೇ ವಿಲ್ ಕಮೆಂಟ್. ಅಥವಾ ನಮ್ಮ ಕಾಂಪ್ಲೆಕ್ಷನ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಹೈಟು, ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಈ ಥರದನ್ನೆಲ್ಲ ಕಮೆಂಟ್ ಮಾಡ್ತಾರೆ. ಸೊ ಹೊರಗಡೆ ಅನ್ನೋದಕ್ಕಿಂತ ಫ್ಯಾಮಿಲಿಗಳಲ್ಲೂ ಕಮೆಂಟ್ ಮಾಡ್ತಾರೆ, ಇದನ್ನು ಇವ್ರು ಸ್ವಲ್ಪ ಡಾರ್ಕ್ ಇದ್ದಾಳೆ, ಸ್ವಲ್ಪ ವೈಟ್ ಇದ್ದಾಳೆ, ವೈಟ್ ಇದ್ದಾರೆ, ಅಥವಾ ಸಮ್ಹೌ ಶಿ ಇಸ್ ವೆರಿ ಕ್ಯೂಟ್, ಇವನು ಅಷ್ಟು ಲಕ್ಷಣ ಇಲ್ಲ ಅಂತ ಕಿಡ್ಸ್ ಮುಂದೆ ಕೆಲವೊಂದಷ್ಟು ವಿಷಯಗಳನ್ನು ನಾವು ಮಾತಾಡಿದಾಗ ದೇ ವಿಲ್ ಲೂಸ್ ದೇರ್ ಲವ್ ಟುವರ್ಡ್ಸ್ ದೆಮ್. ಓ, ನಾನು ಹಂಗಿದ್ದೀನಿ ಅದಕ್ಕೆ ಹಿಂಗಾಗ್ತದೆ, ಸೊ ನಾನು ಹಿಂಗಿದ್ದೀನಿ ಸೊ ಅದಕ್ಕೆ ನನ್ನನ್ನು ಯಾರೂ ಇಷ್ಟಪಡ್ತಿಲ್ಲ, ಅಥವಾ ಯಾವಾಗಲೂ ಮಕ್ಳ ಮುಂದೆ ಲೈಕ್ ಇವಳು ಏನು ಹೇಳಿದ್ರು ಮರ್ತೋಗ್ತಾ ಇರ್ತಾಳೆ ಅಂತ ಅವ್ರ ಮುಂದೆ ತುಂಬ ಅವ್ರ ನೆಗೆಟಿವ್ ಪಾಯಿಂಟ್ಸ್ನ ಅವ್ರಿಗೆ ನಾವು ಪಿಚ್ ಮಾಡಿ ಹೇಳ್ತಾ ಇದ್ದಾಗ ಏನಾಗುತ್ತೆ, ದೇ ಲಾಸ್ ದೇರ್ ಲವ್ ಟುವರ್ಡ್ಸ್ ದೆಮ್. ಹೇಗೆ ಇದ್ರು ಏನೇ ಮಾಡಿದ್ರು ವಿ ಹ್ಯಾವ್ ಟು ಅಕ್ಸೆಪ್ಟ್ ದೆಮ್ until it goes worsen. Okay,
ಇನಿಷಿಯಲಿ ನಾವು ಅವ್ರಿಗೆ ಬಿಟ್ಕೊಟ್ಟು ಹಿಡಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅವ್ರು ಯಾವ ಥರ ಅವ್ರ ಮೈಂಡ್ಸೆಟ್ ಹೋಗ್ತದೆ ಅಂತ ನಾವು ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ಕರೆಕ್ಟ್ ದೆಮ್. ಓಕೆ, ಸೆಕೆಂಡ್ ಥಿಂಗ್ ಬಂದು ಸೆಲ್ಫ್ ಲವ್. ಆದಷ್ಟು ನಿಮ್ಮ ಮಕ್ಕಳು ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನ ಇಷ್ಟಪಡೋ ಥರ ಬಿಡಿ. ಆ್ಯಂಡ್ ಬಾಡಿ ಶೇಮಿಂಗ್ ಎಲ್ಲ ತುಂಬ ಮಾಡ್ತಾರೆ ಸುತ್ತಮುತ್ತ. ನನ್ನ ಮಗಳು ಸಣ್ಣ ಇದ್ದಾಳೆ, ಅಥವಾ ಇನ್ನೊಂದು ಮಗು ದಪ್ಪ ಇರೋ ಮಗುಗೆ ಡುಮ್ಮಿ ಅಂತ ಹೇಳೋದಾಗಿರ್ಬೋದು, ಸಣ್ಣ ಇರೋ ಮಗುಗೆ ಸಣ್ಣಕ್ಲಿ ಏನೂ ಇಲ್ಲ, ಏನೂ ತಿನ್ನಲ್ಲ ಅಂತೆಲ್ಲ ಆಗಿರ್ಬೋದು. ಅದು ಹೋಗ್ತಾ 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 ಹೆಂಗಾಗ್ಬಿಡ್ತದೆ, ಕೆಲವೊಂದು ಥಿಂಗ್ಸ್ ಮಕ್ಕಳ ಬ್ರೈನಲ್ಲಿ ತುಂಬ ಅದು ಹಿಂಗೆ ಅಂದರೆ ಅಳ್ಸೋಕ್ಕೆ ಆಗಲ್ಲ, ಅಷ್ಟು ಡೀಪಾಗಿ ಕೂತ್ಕೊಂಡ್ಬಿಡುತ್ತೆ ಕೆಲವೊಂದಷ್ಟು ವರ್ಡ್ಸ್ಗಳು, ಕೆಲವೊಂದಷ್ಟು ಇಮೇಜಸ್ಗಳು, ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳು. ಸೊ ಹಾಗಾಗಿ ಆದಷ್ಟು ಮಕ್ಕಳಲ್ಲಿ ಸೆಲ್ಫ್ ಲವ್, ಹವೆವರ್ ಶಿ ಇಸ್, ಯಾರಾದರೂ ಕ್ಯೂಟ್ ಆಗಿದ್ದಾರೆ, ವಾವ್ ಯು ಆರ್ ಸೋ ಕ್ಯೂಟ್ ಅಂತ ಹೇಳ್ತಾರೆ ತುಂಬ ಜನ. ದೇ ಆರ್ ಆಲ್ಸೋ ವೆರಿ ಕ್ಯೂಟ್ ಅಂತ ಹೇಳಬೇಕು. ಬಿಕಾಸ್ ಓವರ್ ಗಿವಿಂಗ್ ದಟ್, ಯಾವುದಾದ್ರೂ ಅಮೃತ ಜಾಸ್ತಿ ಕುಡಿದ್ರೆ ಅದು ವಿಷ ಆಗೇ ಆಗುತ್ತೆ. ಸೊ ಹಾಗಾಗಿ ಅಪ್ರಿಸಿಯೇಷನ್ ಇರಬೇಕು, ಈಕ್ವಲ್ ಅಪ್ರಿಸಿಯೇಷನ್. ಯು ಆರ್ ಆಲ್ಸೋ ಕ್ಯೂಟ್, ಎಸ್ ಯು ಆರ್ ಆಲ್ಸೋ ಕ್ಯೂಟ್, ಲೈಕ್ ದ್ಯಾಟ್. ಇಲ್ಲ ನಾನು ಮಾತ್ರ ಕ್ಯೂಟ್, ನಾನು ಮಾತ್ರ ಫೇರ್, ದಟ್ ಕಾಂಪ್ಲೆಕ್ಷನ್ ಇಸ್ ವೆರಿ ರಾಂಗ್. ಆ್ಯಂಡ್ ಯಾ, ಸೆಲ್ಫ್ ಲವ್ನ ಜಾಸ್ತಿ ಇಂಟ್ರಡ್ಯೂಸ್ ಮಾಡಿಸಿ. ಯಾರೇ ಒಂದು ನೆಗೆಟಿವ್ ಏನು ಅಂದರೆ ನೆಗೆಟಿವಿಟಿ ಆಗಿರ್ಬೋದು, ನೆಗೆಟಿವ್ ವರ್ಡ್ಸ್, ದೇ ಶುಡ್ ನಾಟ್ ಅಫೆಕ್ಟ್ ಟು ಯುವರ್ ಕಿಡ್ಸ್. ಯಾ, ಇಟ್ಸ್ ಓಕೆ, ಫೈನ್. ಯಾ, ಎಸ್ ಐಮ್ ಬ್ಲ್ಯಾಕ್, yes I'm black, I'm dark, yes I'm dark, yes I look ugly, yeah I look ugly, my hair is straight, yeah it's straight, my hair is curly, yeah it's okay, yeah that's fine, that is me. Okay, ಅನ್ನೋ ಒಂದು ಆ್ಯಟಿಟ್ಯೂಡ್ ಇರಬೇಕು. ಆ್ಯಂಡ್ ಥರ್ಡ್ ಥಿಂಗ್, ಪಾಸಿಟಿವ್ ಆ್ಯಟಿಟ್ಯೂಡ್. ಏನೇ ಆಗಲಿ ಏನೇ ಬರಲಿ, ದೇ ಶುಡ್ ಬಿ ಪಾಸಿಟಿವ್ ಆಗಿರಬೇಕು ಎಲ್ಲ ವಿಚಾರದಲ್ಲೂ. ದೇ ಶುಡ್ ನಾಟ್ ಫೀಲ್ ನೆಗೆಟಿವ್. ಯಾವಾಗ ನೆಗೆಟಿವಿಟಿ ಜಾಸ್ತಿ ಬರುತ್ತಂದರೆ ಅವ್ರಿಗೆ ನಂಬಿಕೆ ಇರಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಸೆಲ್ಫ್ ಲವ್ ಇರಲ್ಲ, ಆವಾಗ ನೆಗೆಟಿವಿಟಿ ಜಾಸ್ತಿ ಬರುತ್ತೆ. ಸೊ ಆದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್ ನೀವು ಜಾಸ್ತಿ ಮಾಡಿದ್ರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಆಟೋಮೆಟಿಕಲಿ ಬರುತ್ತೆ. ಓಕೆ, ಯಾರು ಆ ಆ್ಯಟಿಟ್ಯೂಡ್ನ ಸ್ಪಾಯಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೆನ್ ಫೋರ್ತ್ ಥಿಂಗ್ ಬಂದು, ಯಾವುದಾದ್ರೂ ಹೊಸ ವಿಚಾರಗಳನ್ನ ನಾವು ಟ್ರೈ ಮಾಡ್ತಾರೆ, ಅಥವಾ ಯಾವುದಾದ್ರು ಹೊಸ ವಿಚಾರನ ಕಲ್ತ್ಕೊತಿದ್ದಾರೆ ಅಂದರೆ ಲೆಟ್ ಅಸ್ ಎನ್ಕರೇಜ್ ಅವರ್ ಕಿಡ್ಸ್. ಓಕೆ, ಓಕೆ ಯು ಆರ್ ಗುಡ್ ಅಟ್ ಡ್ರಾಯಿಂಗ್, ಯು ಡೋಂಟ್ ಗೋ ಫಾರ್ ಡ್ಯಾನ್ಸ್. ಓಕೆ, ಇಲ್ಲ ಅಮ್ಮ ನನ್ನ ಫ್ರೆಂಡ್ಸ್ ಡ್ಯಾನ್ಸ್ಗೆ ಹೋಗ್ತಾರೆ, ನಾನು ಡ್ಯಾನ್ಸ್ ಕಲಿಬೇಕು, ನೋಡೋಣ ಹೇಗಿದೆ ಅಂದರೆ, ಯಾ ಯು ಜಸ್ಟ್ ಅಲೋ ದೆಮ್. If he or she is good at drawing, it means they cannot do for dance, or they cannot go for football, something like that. It is not like that. ಎಲ್ಲದನ್ನು ಟ್ರೈ ಮಾಡಬೇಕು. ದೆನ್ ಯಾವ್ದು ಅವ್ರಿಗೆ ಆಗಲ್ಲ, ದೇ ವಿಲ್ ಓನ್ಲಿ ಲೀವ್. ಓಕೆ, ನಂಗೆ ಆಗ್ತಿಲ್ಲ, ಇದು ನಾನು ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಆದಷ್ಟು ನಿಮ್ಮ ಮಕ್ಕಳಿಗೆ ಈ ಒಂದಷ್ಟು 5 ಕ್ವಾಲಿಟೀಸ್ಗಳನ್ನ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಪೇರೆಂಟ್ಸ್ಗಳು ಇದನ್ನ ಮಾಡ್ತಾ ಇಲ್ಲ, ಪ್ಲೀಸ್ ಮಾಡಿ. ಆ್ಯಂಡ್ ರೆಕಗ್ನೈಸ್ ಮಾಡಿ ನಿಮ್ಮ ಮಕ್ಕಳ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ, ಸೆಲ್ಫ್ ಲವ್ ಎಷ್ಟಿದೆ, ಆಮೇಲೆ ಪಾಸಿಟಿವಿಟಿ ಎಷ್ಟಿದೆ, ಪಾಸಿಟಿವ್ ಹೋಪ್ಸು, ಪಾಸಿಟಿವ್ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ಯೋಚನೆ ಮಾಡಿ. ಬ್ರ್ಯಾಂಡ್, ಸ್ಕೂಲ್ ಆ್ಯಂಡ್ ಲರ್ನಿಂಗ್ಸ್, ಇಟ್ ಆಲ್ ಕಮ್ಸ್ ರಿಲೇಟೆಡ್ ಟು ದಿಸ್, ಆ್ಯಂಡ್ ಇಟ್ ವಿಲ್ ಕಮ್ ಎವ್ರಿಥಿಂಗ್ ನೆಕ್ಸ್ಟ್ ಟು ಇಟ್. ಓಕೆನಾ? ಒನ್ಸ್ ಯು ಆರ್ ಸ್ಟ್ರಾಂಗ್, ಯುವರ್ ಮೈಂಡ್ಸೆಟ್ ಇಸ್ ಸ್ಟ್ರಾಂಗ್ ಥ್ರೂಔಟ್ ಯುವರ್ ಲೈಫ್, ಬಿಕಾಸ್ ದಿಸ್ ಇಸ್ ದ ಬೇಸೇ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಥ್ರೂಔಟ್ ಎಂಡ್ ಆಫ್ ಯುವರ್ ಲೈಫ್ ನಿಮ್ಗೆ ಎಲ್ಲ ವಿಚಾರದಲ್ಲೂ ನೀವು ತುಂಬ ಕಾನ್ಫಿಡೆಂಟ್ ಆಗಿರ್ತೀರ. ಎಜುಕೇಷನ್ ಇಸ್ ಅ ಪಾರ್ಟ್ ಆಫ್ ಲೈಫ್, ಎಜುಕೇಷನ್ ಇಸ್ ನಾಟ್ ಲೈಫ್. ಓಕೆ, ಸೊ ನಿಮ್ಮ ಮಕ್ಕಳು ಚಿಕ್ಕವರಿದ್ರೆ ಈಗಿಂದನೇ ನೀವು ಮಕ್ಕಳಿಗೆ ಇದನ್ನು ಒಂದಷ್ಟು ಕ್ವಾಲಿಟೀಸ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ಮೇಲ್ ID ಗೆ ಕಮೆಂಟ್ ಮಾಡಿ. ಇಫ್ ಯು ಆರ್ ಸಿವಿಯರ್ಲಿ ಗೋಯಿಂಗ್ ಥ್ರೂ some issues, we'll go for one-on-one session on Zoom ಅಂತ ಹೇಳ್ತಾ, once again I'll repeat it. There are 4 things you have to encourage to your kids, that is self-love, self-confidence, and also positivity, and willing to try new things, and willing to try new subjects or new atmosphere, adjusting to new atmosphere. ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ಸ್ಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಬೈ ಬಾಯ್.